ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 45 ಈ ವರ್ಷದ ಹೆವಿ ಎಕ್ಸ್ಪೆಕ್ಟೆಡ್ ಮಲ್ಟಿ ಸ್ಟಾರರ್ ಸಿನಿಮಾ ಅರ್ಜುನ್ ಜನ್ಯರ್ ಅವರ ಡೆಬ್ಯೂ ಡೈರೆಕ್ಷನ್ನ ಸಿನಿಮಾ ಇಂದು ರಿಲೀಸ್ ಆಗಿದೆ. ಸಿನಿಮಾನ ನೋಡ್ಕೊಂಡು ಬಂದ ನನಗೆ ಏನಿಸ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ನನಗೆ ಇಷ್ಟ ಆಗಿದ್ದು ಅರ್ಜುನ್ ಜನ್ಯರ್ ಅವರು ತಗೊಂಡಿರುವಂತಹ ಕಾನ್ಸೆಪ್ಟ್. ಗರುಡ ಪುರಾಣದ ಎಳೆಯನ್ನು ಸಿನಿಮಾ ಮಾಡಿ ತೋರಿಸ್ಬೇಕು ಅನ್ನೋ ಅವ್ರ ಐಡಿಯಾ ಇಷ್ಟ ಆಯಿತು. ಹಾಗೆ ರೆಫರೆನ್ಸ್ಗಳು ಕೂಡ ಇಷ್ಟ ಆದವು. ಸುಧಾರಾಣಿ ಮತ್ತು ಶಿವಣ್ಣ ಒಟ್ಟಿಗೆ ಬಂದಾಗ ಅಲ್ಲಿ ಬರುವ ರೆಟ್ರೋ BGM, ಶಿವಣ್ಣನ ಹತ್ರ ಕಾಮಿಡಿ ಮಾಡಿಸಿರೋದು, ಫ್ಯಾನ್ ಸರ್ವಿಸ್ಗಾಗಿ ಬರ್ಕೊಂಡಿರುವ ಸೀನ್ಗಳು ಇವೆಲ್ಲ ಇಷ್ಟ ಆಯಿತು. ಒಬ್ಬ ಅಭಿಮಾನಿಯಾಗಿ ಶಿವಣ್ಣನನ್ನು ಹೇಗೆ ತೋರಿಸ್ಬೇಕು ಅದೇ ಥರ ತೋರಿಸಿದ್ದಾರೆ ಜನ್ಯಾಜಿರವರು ಅಂತ ಹೇಳ್ತೀನಿ. ಕೊನೆಯ 20 ನಿಮಿಷ ಸಿನಿಮಾದ ಪ್ಲಸ್ ಪಾಯಿಂಟ್. ಇದೇ ಸಿನಿಮಾವನ್ನು ಸೇವ್ ಮಾಡಿದೆ ಅಂದರೆ ತಪ್ಪಾಗಲ್ಲ. ಅಲ್ಲಿ ಶಿವಣ್ಣ 11 ಅವತಾರಗಳಲ್ಲಿ ಕಾಣಿಸ್ತಾರೆ. ಅದಂತೂ ಚಿಂದಿ. ಶಿವಣ್ಣನ ಫ್ಯಾನ್ಸ್ಗಳಿಗಂತೂ ಹಬ್ಬ. ನಾನು ಆವಾಗಲೇ ಹೇಳಿದಾಗೆ ಓವರಾಲ್ ಆಗಿ ಶಿವಣ್ಣನನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಜನ್ಯಾಜಿರವರು. ಶಿವಣ್ಣ ಅವರನ್ನು ಸ್ಕ್ರೀನ್ ಮೇಲೆ ನೋಡಿದ್ರೆ ಒಂಥರ ದೈವದ ಭಾವನೆ ಬರುತ್ತೆ. ಆ್ಯಕ್ಚುಲಿ ಶಿವಣ್ಣ ಎಂಟ್ರಿ ಆದಮೇಲೆ ಎನರ್ಜಿ ಬರೋದು. ಅಲ್ಲಿಯವರೆಗೆ ಸ್ವಲ್ಪ ಪೇಷನ್ಸ್ನಿಂದ ಕಾಯಬೇಕು. ಇನ್ನು ಇಲ್ಲಿನ ಪಾತ್ರಗಳ ಆಯ್ಕೆ ಚೆನ್ನಾಗಿದೆ. ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿನೇ ಬೇಕು ಅನ್ನೋ ಅರ್ಜುನ್ ಜನ್ಯರ್ ಅವರ ಡಿಸಿಷನ್ ಸರಿಯಾಗಿಯೇ ಇದೆ. ಉಪೇಂದ್ರ ಅವರದ್ದು ಒಂಥರ ನೆಗೆಟಿವ್ ಸೈಡ್ ಅನ್ಬಹುದು. ಅವರು ಕೂಡ ಆ ಪಾತ್ರವನ್ನು ಕ್ಯಾರಿ ಮಾಡಿದ್ದಾರೆ. ಇನ್ನು ಶಿವಣ್ಣ ಅಂತೂ ಶಿವತಾಂಡವ ಬಿಡಿ. ಹಾಗೆ ಮಧ್ಯೆ ತಾಯಿ ಸೆಂಟಿಮೆಂಟ್ ಅಂತ ತಂದರು, ಅದು ಕೂಡ ವರ್ಕ್ ಆಯಿತು. ಇನ್ನು BGM ಅಂತೂ ಚಿಂದಿ ಅನ್ಬಹುದು. ಜನ್ಯಾಜಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ, ಅದು ಗೊತ್ತಾಗುತ್ತೆ. ಸಿನಿಮಾನ ಸೇವ್ ಮಾಡಿರೋ ಇನ್ನೊಂದು ಅಂಶ ಅಂದರೆ ಅದು BGM. ಸ್ಕ್ರೀನ್ ಪ್ಲೇನಲ್ಲಿ ಗ್ರಿಪ್ ಇಲ್ಲ ಅಂದರೂ BGM ಆ ಸೀನನ್ನು ಆಡಿಯನ್ಸ್ಗಳು ಎಂಜಾಯ್ ಮಾಡುವಂತೆ ಮಾಡುತ್ತೆ. ಇನ್ನು ಇಲ್ಲಿ ಇಷ್ಟ ಆಗದೇ ಇರೋ ಅಂಶಗಳ ವಿಚಾರಕ್ಕೆ ಬಂದರೆ ಇದರ VFX ಮೇಲೆ ತುಂಬ ವರ್ಕ್ ಆಗಿದೆ ಅಂತ ಹೇಳಿದರು ಸಿನಿಮಾ ಟೀಮ್. ಅದರ ಎಫರ್ಟ್ ಕಾಣುತ್ತೆ, ಆದರೆ ಇನ್ನೂ ಸ್ವಲ್ಪ ಬೇಕಾಗಿತ್ತು ಅನ್ನೋದು ಸುಳ್ಳಲ್ಲ. VFX ಇನ್ನೂ ಬೆಟರ್ ಆಗಿದ್ದರೆ ಕ್ಲೈಮ್ಯಾಕ್ಸ್ನ ಇಂಪ್ಯಾಕ್ಟ್ ಇನ್ನೂ ಚೆನ್ನಾಗಿರೋದು. ಕನ್ನಡ ಸಿನಿಮಾದ ಬಜೆಟ್ ಎಷ್ಟಿರುತ್ತೋ ಅಷ್ಟಕ್ಕೆ ಮಾತ್ರ ಇಲ್ಲಿ ಸಿನಿಮಾ ಮಾಡಿದ್ದಾರೆ. ಔಟ್ ಆಫ್ ಬಜೆಟ್ ಹೋಗಿಲ್ಲ. ಆದರೂ ಇನ್ನೂ ಸ್ವಲ್ಪ ಬೆಟರ್ ಆಗಿದ್ದರೆ ಚೆನ್ನಾಗಿರೋದು. ಇನ್ನು ಸ್ಕ್ರೀನ್ ಪ್ಲೇ ಸ್ಲೋ ಇದೆ. ಒಂದ್ಸಲ ಒಂದು ಕ್ಯಾರೆಕ್ಟರ್ ಜೊತೆ ನಡೆಯೋ ಸೀಕ್ವೆನ್ಸನ್ನು ಮತ್ತೆ ರಿಪೀಟ್ ಮಾಡಿರೋದು ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಶಿವಣ್ಣನ ಎಂಟ್ರಿ ಆಗೋ ತನಕ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾರೆ ಜನ್ಯಾಜಿರವರು. ಗರುಡ ಪುರಾಣ ಅನ್ನೋ ಕಾನ್ಸೆಪ್ಟ್ ಚೆನ್ನಾಗಿದೆ, ಆದರೆ ಅದನ್ನು ಇನ್ನೂ ಚೆನ್ನಾಗಿ ತೋರಿಸ್ಬೋದಾಗಿತ್ತು. ಓವರಾಲ್ ಆಗಿ ಹೇಳಬೇಕು ಅಂದರೆ ಆರಾಮಾಗಿ ಫ್ಯಾಮಿಲಿ ಕೂತು ನೋಡುವಂತಹ ಸಿನಿಮಾ ಇದು. ಆರಾಮಾಗಿ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಇನ್ನು ನೀವು ಈಗಾಗಲೇ ಸಿನಿಮಾ ನೋಡಿದರೆ ನಿಮಗೆ ಏನು ಅನ್ನಿಸ್ತು ಸಿನಿಮಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸ್ಕೊಳ್ಳಿ. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.